ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಅಲ್ಲ, ಮನೆಗೇನೆ ಬರೋದ್ ಬಿಟ್ಟು ಇಲ್ಲಾಕ್ ಭೇಟಿ ಮಾಡೋಕೆ ಹೇಳಿದ್ರೆ? ಸರ್, ಮನೆಯಲ್ಲಿ 100 ಕಿವಿಗಳು ಇರ್ತವೆ, ಮುಕ್ತವಾಗಿ ಮಾತಾಡೋದಕ್ಕಾಗಲ್ಲ. ನಾನು ನಿಮಗೆ ಕೃತಜ್ಞತೆ ಹೇಳೋದನ್ನೇ ಮರ್ತ್ಬಿಟ್ಟಿದ್ದೆ. ಅವತ್ತು ನೀವು ನಮ್ಮ ಪರವಾಗಿ ಬಂದು ಪೊಲೀಸ್ ಸ್ಟೇಷನಲ್ಲಿ ನಿಂತ್ಕೊಂಡ್ರಲ್ಲ, ಅದಕ್ಕೆ ತುಂಬ ಥ್ಯಾಂಕ್ಸ್. ಅದರಲ್ಲೇನಿದೆ ಸರ್, ನನಗೆ ಆ ರಾಣನ್ ಬಗ್ಗೆ ಮುಂಚೆನೇ ಗೊತ್ತಿತ್ತು. ಅವನೊಬ್ಬ ಅರೆ ಹುಚ್ಚ. ಇದರಿಂದ ನಿಮ್ಗೇನೋ ತೊಂದರೆ ಆಗ್ಬೋದು ಅಂತಾನೆ ನಾನು ಸ್ಟೇಷನ್ಗೆ ಬಂದಿದ್ದು. ಆದರೆ ಹೇಗೋ ನೀವೇ ನಿಭಾಯಿಸ್ಬಿಟ್ರೆ. ಸರ್, ಅಂದಾಗೆ ನಾ ಆ ಹುಡುಗಿನ ಭೇಟಿಯಾಗಿದ್ದೆ. ಯಾವ ಹುಡುಗಿ? ಅದೇ ಸರ್, ಸುರಭಿ ಅಂತ ಹೇಳ್ಕೊಂಡು ನಿಮ್ಮನೆಗೆ ಬಂದಿದ್ದಾರಲ್ಲ. ಹೇಳಿ. ನನಗೆ ಅವಳನ್ನ ಭೇಟಿ ಆಗೋದಕ್ಕಿಂತ ಮುಂಚೆ ಅವಳು ನಿಮಗೆ ಮೋಸ ಮಾಡೋದಕ್ಕೆ ಬಂದಿರ್ಬೋದು ಅಂತ ಎಲ್ಲರೂ ಹಾಗೆ ನನಗೆ ಅನುಮಾನ ಇತ್ತು ಸರ್. ಆದರೆ ಯಾವಾಗ ನಾನು ಅವ್ರನ್ನ ಭೇಟಿ ಆದ್ನೋ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು ಸರ್. ಯಾಕೆ? ಸರ್, ಆಕೆಗೆ ಪ್ರತಿಯೊಂದು ನೆನಪಿದೆ. ಸುರಭಿ ಅವ್ರನ್ನ ನಾನು ಭೇಟಿಯಾದಾಗ ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. ಆ ವಿಚಾರಗಳು ನನಗೂ ಸುರಭಿ ಅವ್ರಿಗೂ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಅದೆಲ್ಲ ಇವ್ರಿಗೆ ಹೇಗೆ ಗೊತ್ತಾಯಿತು ಅಂತ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ ಸರ್. ಸರ್, ಜೀವನದಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಮಿರಾಕಲ್ನ ನೋಡ್ತಾ ಇರೋದು. ಸರ್, ನಾನು ಹೇಳ್ತಾ ಇರೋ ವಿಚಾರ ನಿಮಗೆ ಒಂದು ಅಧಿಕ ಪ್ರಸಂಗ ಅನ್ನಿಸ್ಬೋದು, ಆದರೆ ಇರೋ ವಿಚಾರ ಸರ್ ಇದೇ ಸತ್ಯ. ನನಗನ್ಸುತ್ತೆ ನಿಮ್ಮ ಸುರಭಿ ಎಲ್ಲೂ ಹೋಗಿಲ್ಲ. ಇವಳ ರೂಪದಲ್ಲಿ ಮತ್ತೆ ಇಲ್ಲಿಗೆ ಬಂದಿದ್ದಾಳೆ. ಆ ಹುಡುಗಿ ನಿಮ್ಮ ಸುರಭಿನೇ ಸರ್. ಯಾಕೆ ಸರ್, ನಿಮಗೆ ನಂಬಿಕೆ ಬರ್ತಾ ಇಲ್ವಾ? ರಘುವೀರ್ ಅವರೇ, ನೀವು ನಮ್ಮ ಊರಿಗೆ, ನಮ್ಮ ಮನೆಗೆ ಹೊಸಬರು. ಹಾಗಾಗಿ ನಿಮಗೆ ಸುರಭಿ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಅವಳು ಮೇಲ್ನೋಟಕ್ಕೆ ಎಲ್ಲರೂ ನಂಬೋ ಹಾಗೆ ಕೆಲವು ಘಟನೆಗಳನ್ನು ಹೇಳ್ತಾ ಇದ್ದಾಳೆ. ಅದಕ್ಕೆ ಎಲ್ಲರೂ ಸುಲಭವಾಗಿ ದಾರಿ ತಪ್ತಾ ಇದ್ದಾರೆ. ಆದರೆ ಅಸಲಿ ವಿಚಾರ ಏನಿರಬಹುದು ಅಂತ ಯಾರೂ ಯೋಚನೆನೇ ಮಾಡ್ತಾ ಇಲ್ಲ. ಒಂದಲ್ಲ ಒಂದಿನ ಅದು ಖಂಡಿತವಾಗ್ಲೂ ಹೊರಗೆ ಬಂದೇ ಬರುತ್ತೆ. ಇರಲಿ, ಆದರೂ ನಿಮ್ಮ ಕಾಳಜಿಗೆ ತುಂಬ ಥ್ಯಾಂಕ್ಸ್. ನಾನು ಹೇಗೋ ಹುಡುಗಿನ ಲಾಕ್ ಮಾಡಿ ನನ್ನ ಬೇಡನ್ನ ಬೇಯಿಸ್ಕೊಳ್ಳೋಣ ಅಂದ್ಕೊಂಡಿದ್ರೆ ನೀನು ತುಂಬ ಕಿಲಾಡಿ ಥರ ಆಡ್ತಾ ಇದೀಯಾ. ಇರಲಿ, ಇದಕ್ಕೆ ಬೇರೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ.